ವೀಕ್ಷಕರೇ, ಉಪ್ಪಿನಕಾಯಿ ಆ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನು ಇನ್ನೊಂದು ಸ್ವಲ್ಪ ಮಾವಿನಕಾಯಿ ತೊಗೊಂಡಿದ್ದೀನಿ ನೋಡಿ, ಒಂದು 2 kg ಅಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಉಪ್ಪಿನಕಾಯಿ ಮಾಡೋಣ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ, ಪಾತ್ರೆಗೆ ಹಾಕ್ಬಿಟ್ಟು ಇದೊಂದು ಸ್ವಲ್ಪ ವಾಶ್ ಮಾಡಿಕೊಂಡು ಎಲ್ಲ ತೊಳ್ಕೊಳ್ಳೋಣ. ತೊಳೆದ್ಬಿಟ್ಟು ಅದನ್ನು ನೀಟಾಗಿ ಒರೆಸ್ಕೊಳ್ಬೇಕು, ನೀರು ಅಂಶ ಇಲ್ಲದೇ ಸ್ವಲ್ಪ ಡ್ರೈ ಆಗೋಂಗೆ ಅದನ್ನು ಒರೆಸ್ಕೊಳ್ಳೋಣ. ಒರೆಸ್ಕೊಂಡ್ಮೇಲೆ ಅದನ್ನು ನಿಮಗೆ ಹೆಚ್ಚೋದನ್ನು ತೋರಿಸ್ತೀನಿ. ಹಾಕು ನೀರು ನೋಡಿ, ನೀರು ಪೂರ್ತಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದೊಂಚೂರು ವಾಶ್ ಮಾಡ್ಕೊಳ್ಳೋಣ. ಇದನ್ನು ಚೂರು ವಾಶ್ ಮಾಡ್ಕೊಂಡೆಲ್ಲ ಒಂದು ಸ್ವಲ್ಪ ತೊಳ್ಕೊಂಡು, ಮೇಲೆಲ್ಲ ಈ ಜಿಡ್ಡಿರುತ್ತೆ, ಧೂಳಿರುತ್ತೆ, ಮತ್ತು ಇಲ್ಲಿ ಅಂಟಿ ಇರುತ್ತೆ ಮಾವಿನಕಾಯಿದು. ಹಂಗಾಗಿ ಸ್ವಲ್ಪ ವಾಶ್ ಮಾಡಿಕೊಂಡು ಇದನ್ನು ಸ್ವಲ್ಪ ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸ್ಕೊಳ್ಳೋಣ. ಫಸ್ಟು ಒರೆಸ್ಕೊಂಡು ಸ್ವಲ್ಪ ಫ್ಯಾನ್ಗಳಿಗೆ ಹಾರೋಕೆ ಇಟ್ಕೊಂಡ್ರೆ ನೀರಿನ ಅಂಶ ಎಲ್ಲ ಹೋಗುತ್ತೆ ನೋಡಿ. ಆಮೇಲೆ ಹೆಚ್ಕೊಳ್ಳೋಣ, ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ. ಇಲ್ಲೊಂಚೂರು ಬಟ್ಟೆನೇ ಒದ್ದೆ ಬಟ್ಟೆ, ಇದು ಒಣ ಬಟ್ಟೆನಲ್ಲಿ, ಬಿಳಿ ಬಟ್ಟೆನಲ್ಲಿ ಇದನ್ನೆಲ್ಲ ಒರೆಸ್ತಾ ಇದ್ದೀವಿ ನೋಡಿ. ಒರೆಸ್ಬಿಟ್ಟು ಅದನ್ನು ಸ್ವಲ್ಪ ಡ್ರೈ ಮಾಡೋಕ್ಕೆ ಇಡೋಣಂತೆ ನೋಡಿ ವೀಕ್ಷಕರೇ. ಇಲ್ಲಿ ಮಾವಿನಕಾಯಿ ಇಡ್ತಾ ಇದ್ದೀವಿ. ಇದನ್ನೊಂಚೂರು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಇಲ್ಲಿ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಒಂದು ದಿವಸ ಇಡ್ತೀನಿ ನಾನು. ಆ್ಯಕ್ಚುಲಿ ಒಂದು 3 ದಿವಸ ನೆನೆಸ್ಬೇಕು. 3 ದಿವಸ ಏನು ಬೇಡ, ಒಂದು ದಿವಸ ನೆನೆಸಿದ್ರೆ ಸಾಕು. ಅದನ್ನು ನೆನೆಸ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಇಡೋಣಂತೆ. ತೋರಿಸ್ತೀನಿ ನಿಮಗೆ ನೋಡಿ. ಮಾವಿನಕಾಯಿ ಹೆಚ್ಕೊತಾ ಇದ್ದೀವಿ ನೋಡಿ ವೀಕ್ಷಕರೇ. ಹೆಚ್ಚಿದ್ದು ಇಷ್ಟ ಆಗಿದೆ ನೋಡಿ. ಇದಕ್ಕೆ ಸ್ವಲ್ಪ ನಾನು ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಒಂದು 1/4 kg ಅಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೆ. ಇದನ್ನು ತೊಳೆದ್ಬಿಟ್ಟು ಹೆಚ್ಬಿಟ್ಟು ನೋಡಿ ಇಟ್ಕೊಳ್ಳಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಆರಿಸ್ಬೇಕು, ನೀರಿನ ಅಂಶ ಇಲ್ಲದೇ ನೋಡಿ. ಈ ಥರ ಆಗಿದೆ. ಇದನ್ನು ಇದಕ್ಕೆ ಸೇರಿಸ್ತೀನಿ. ಸೇರಿಸ್ಬಿಟ್ಟು ಇದಕ್ಕೆ ಉಪ್ಪು ಹಾಕ್ತೀನಿ ವೀಕ್ಷಕರೇ. ಈಗ ನನ್ನ 2 kg ನಾನು ತೊಗೊಂಡಿದ್ದೆ. 2 kg ಮೆಜರ್ಮೆಂಟಿಗೆ ನಾನು ಉಪ್ಪು ಸೇರಿಸ್ತೀನಿ ನೋಡಿ. ನನ್ನ ಕೈ ಅಳತೆನಲ್ಲೇ ಸೇರಿಸ್ತೀನಿ ನೋಡಿ. ನಾನು ಒಂದು 4 ಹಿಡಿಯೋಷ್ಟು ಇದಕ್ಕೆ ಉಪ್ಪು ಸೇರಿಸ್ತೀನಿ. 4 ಮುಷ್ಟಿ ಅನ್ನೋದಕ್ಕಿಂತ 4 ನೋಡಿ, ಈ ಥರದ 4 ಹಿಡಿ ನಾನು ಉಪ್ಪು ಸೇರಿಸ್ತೀನಿ. ಇಷ್ಟಾದರೆ ಸಾಕಾಗುತ್ತೆ ನೋಡಿ. ಇವಾಗ ಒಂಚೂರೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ಕರಗುತ್ತೆ. ಕರೆದ್ರೆ ನಾಳೆ ಅಷ್ಟೊತ್ತಿಗೆ ಎಲ್ಲ ಹಿಂಗ್ಬಿಟ್ಟು ಇದು ಅರ್ಧಕ್ಕೆ ಬಂದಿರುತ್ತೆ ವೀಕ್ಷಕರೇ. ಮಾವಿನಕಾಯಿ ಎಲ್ಲ ಕರಗಿ ನೀರು ಬಿಟ್ಕೊಳ್ಳುತ್ತೆ. ನಾಳೆ ನಿಮಗೆ ತೋರಿಸ್ತೀನಿ ಮಸಾಲೆ ಹಾಕ್ಬಿಟ್ಟು ನೋಡಿ. ಇದನ್ನಂಗೆ ಮುಚ್ಚಿಟ್ಬಿಟ್ಟಣ ನೋಡಿ ವೀಕ್ಷಕರೇ. ನಾನು ಒಂದು 2 ದಿವಸ ಆಗಿದೆ ಉಪ್ಪಿನಕಾಯಿ ನೆನೆಸಿ, ಇವಾಗ ತೆಗಿತಾ ಇದ್ದೀನಿ ನೋಡಿ. ಎಲ್ಲ ಒಂಚೂರು ಮಾಗಿದೆ, ಉಪ್ಪಿನಕಾಯಿ ಕಡಿಮೆನೂ ಆಗಿದೆ. ಇದಕ್ಕೆ ಒಂಚೂರು ಒಗ್ಗರಣೆ ಕೊಡೋಣಂತೆ ನೋಡಿ. ಈಗ ಇದಕ್ಕೆ ನಾನೊಂದು ಅರ್ಧ ಕಪ್ಪಷ್ಟು ಸಾಸಿವೆ ತೊಗೊಂಡಿದ್ದೀನಿ ನೋಡಿ. ಸಾಸಿವೆ ಹಾಕ್ಕೊತೀನಿ, ಮತ್ತು ಮೆಂತ್ಯ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ. 1 ಕಪ್ಪಷ್ಟಿದೆ ಖಾರದ ಪುಡಿ, ಖಾರದ ಪುಡಿ. ಇದು ಮನೇಲೇ ಮಾಡಿಸಿರೋ ಅಂಥ ಪುಡಿ ಇದು. ಮತ್ತು ಒಂಚೂರು ಅರಿಶಿಣದ ಪುಡಿ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬೋಣ. ಪುಡಿನ ನುಣ್ಣಗೆ ಒಂಚೂರು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡು ಒಗ್ಗರಣೆ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಸಾಸಿವೆನೂ ಮತ್ತು ಮೆಂತ್ಯನೂ ಒಟ್ಟಿಗೆ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣಂತೆ. ಇದು ನೈಸಾಗಿ ಪುಡಿ ಆಗಲಿ ನೋಡಿ ವೀಕ್ಷಕರೇ. ಇದನ್ನು ಇಲ್ಲಿ ನಾನು ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ. ಪುಡಿ ಮಾಡಿರೋ ಅಂಥ ಒಂದು ಸಾಸಿವೆ ಮತ್ತು ಮೆಂತ್ಯನ ನೋಡಿ ನೈಸಾಗಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂಚೂರು ಒಗ್ಗರಣೆಗೆ ಮಾಡಿ ನಿಮಗೆ ತೋರಿಸ್ತೀನಿ. ಇಷ್ಟಾದರೆ ಸಾಕಾಗುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ವೀಕ್ಷಕರೇ. 100 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಇದೆ ನೋಡಿ. ಇದನ್ನು ಒಂದು ಸಲ ನಾಟಿ ಬೆಳ್ಳುಳ್ಳಿ ಇದನ್ನು ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತರಿ ಮಾಡಿ ಜಜ್ಜಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಕಡೆ ಸೇರಿಸ್ತೀನಿ. ಈ ಒಗ್ಗರಣೆಗೆ ಸೇರಿಸ್ಬೇಕಾಗತ್ತೆ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಎಣ್ಣೆ ಸೇರಿಸ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಉಪ್ಪಿನಕಾಯಿಗೆ. ಅದನ್ನು ಈ ಕಡೆ ಒಂಚೂರು ಸೇರಿಸ್ತೀನಿ ನೋಡಿ.
ಒಂದು ಎಣ್ಣೆ ಜಾಸ್ತಿ ಆದಾಗ ಏನಾಗುತ್ತೆ, ಉಪ್ಪಿನಕಾಯಿ ಕೆಡೋದಿಲ್ಲ, ಹಾಗಾಗಿ ಮತ್ತೆ ರುಚಿನೂ ಕೊಡುತ್ತೆ, ಉಪ್ಪಿನಕಾಯಿನೂ ಕೆಡೋದಿಲ್ಲ. ಹಾಗಾಗಿ ನಾನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಸೇರಿಸ್ಕೊಳ್ಳೋಣ. ಜಾಸ್ತಿ ಬಿಸಿ ಮಾಡ್ಕೊಳ್ಳೋದು ಬೇಡ ವೀಕ್ಷಕರೇ, ಒಂದು ಮೀಡಿಯಮಲ್ಲಿ ಇಟ್ಕೊಂಡು ನಾವು ಇದನ್ನು ಮಾಡ್ಕೊಬೇಕಾಗತ್ತೆ. ಯಾಕೆಂದರೆ ಜಾಸ್ತಿ ಬಿಸಿ ಮಾಡಿದಾಗ ಏನಾಗಿದೆ, ಎಣ್ಣೆ ಸೀದೋಗ್ಬಿಡುತ್ತೆ, ಮತ್ತು ಹಾಕಿರೋ ಪದಾರ್ಥಗಳನ್ನು ಸೀದ್ಬಿಟ್ರೆ ಅದು ರುಚಿ ಕೊಡೋದಿಲ್ಲ. ಹಾಗಾಗಿ ನೋಡಿ, ಸಾಸಿವೆ ಸೇರಿಸ್ತಾ ಇದ್ದೀನಿ ನಾನು. ಇದಕ್ಕೆ ಹಸಿ ಎಳ್ಳೆಣ್ಣೆನೂ ಹಾಕ್ಬೋದು, ಮತ್ತು ಹಸಿ ಕಡಲೆಕಾಯಿ ಎಣ್ಣೆನೂ ಹಾಕ್ಬೋದು. ಕಡಲೆಕಾಯಿ ಎಣ್ಣೆ ಹಾಕಿದ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಉಪ್ಪಿನಕಾಯಿ. ನಾನಿವತ್ತು ರಿಫೈಂಡ್ ಆಯಿಲನ್ನೇ ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಒಂಚೂರು ಚಟಪಟ ಅಂತ ಸಿಡಿಲಿ, ಆವಾಗ ಒಂಚೂರು ಕರ್ಬೇವು ಸೊಪ್ಪು ಸೇರಿಸ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಇದು ಮೀಡಿಯಮ್ಮಲ್ಲಿ ಮಧ್ಯಮ ಊರಿನಲ್ಲಿದೆ ಇದು, ಹಾಗಾಗಿ ನೋಡಿ ಒಂಚೂರು ಸಿಡಿಲಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದು ಸಿಡಿತಾ ಇದೆ. ಈ ಸಿಡಿತಾ ಇರುವಾಗ ನಾನೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ತೀನಿ. ಕರ್ಬೇವಿನ ಸೊಪ್ಪು ಆದಮೇಲೆ ಒಂದು ಸ್ವಲ್ಪ ಹಿಂಗೆ ಸೇರಿಸ್ಬೇಕಾಗುತ್ತೆ. ಹಿಂಗು ನಾವು ಎಷ್ಟು ಹಾಕ್ತೀವೋ ಅಷ್ಟು ಉಪ್ಪಿನಕಾಯಿಗೆ ಘಮ ಕೊಡುತ್ತೆ, ಹಾಗಾಗಿ ಹಿಂಗು ನಾನು ಸೇರಿಸ್ತೀನಿ. ನೋಡಿ, ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಕರ್ಬೇವಿನ ಸೊಪ್ಪು ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ, ಘಮ ಕೊಡುತ್ತೆ ಕರ್ಬೇವಿನ ಸೊಪ್ಪು, ಮತ್ತು ಹೆಲ್ತಿನೂ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತು ಇಲ್ಲಿ ಸ್ವಲ್ಪ ಹಿಂಗೆ ಸೇರಿಸ್ತಾ ಇದ್ದೀನಿ. ಅವರೇ ಹಿಂಗೆ ತೋರಿಸ್ತಿಲ್ಲ, ಸ್ವಲ್ಪ ಹಿಂಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಹಿಂಗು ನಾವು ಎಷ್ಟು ಹಾಕ್ತೀವೋ ಅಷ್ಟು ಘಮ ಕೊಡುತ್ತೆ ಉಪ್ಪಿನಕಾಯಿಗೆ. ಮತ್ತು ಇಲ್ಲಿ ಬೆಳ್ಳುಳ್ಳಿ ಹಾಕಿದ್ದೀನಲ್ವ, ಇದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಸೇರಿಸ್ಬಿಟ್ಟು ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿನ. ಮತ್ತು ಸೀಬಾರ್ದು ವೀಕ್ಷಕರೇ, ಅದೊಂದು ಗಮನ ಇರಲಿ, ಸೀದರೆ ಅದು ರುಚಿನೇ ಚೇಂಜ್ ಆಗಿಬಿಡುತ್ತೆ ಉಪ್ಪಿನಕಾಯಿದು. ಹಾಗಾಗಿ ನೋಡಿ, ಮತ್ತು ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ಉಪ್ಪಿನಕಾಯಿ ರೆಸಿಪಿ ಇದು. ಏನು ಉಪ್ಪಿನಕಾಯಿ ನೆನೆಸು ಮಾವಿನಕಾಯಿ ಹೆಚ್ಚಾಕಿ ಉಪ್ಪು ಹಾಕಿಟ್ರೆ ಒಂದು ಮೂರೇ ಪದಾರ್ಥದಲ್ಲಿ ನನಗೆ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ. ಸಾಸಿವೆ ಮತ್ತು ಮೆಂತ್ಯ, ಹಚ್ಚ ಖಾರದ ಪುಡಿ ಅಷ್ಟು ಹಾಕಿದ್ರೆ, ಮತ್ತು ಒಗ್ಗರಣೆಗೆ ಒಂದು ಇದನ್ನು ಸೇರಿಸ್ಕೊಂಡು ವೀಕ್ಷಕರೇ, ಉಪ್ಪಿನಕಾಯಿ ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ಉಪ್ಪಿನಕಾಯಿ ರೆಸಿಪಿ ಅಂತಲೇ ಹೇಳ್ಬೋದು. ವರ್ಷ ಪೂರ್ತಿ ಮಾಡಿ ಇಟ್ಕೊಬೋದು, ನಮಗೆ ಎಷ್ಟು ಬೇಕೋ ಅಷ್ಟು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ವೀಕ್ಷಕರೇ ಒಂದು ವರ್ಷಾನುಗಟ್ಟಲೆ ಇರುತ್ತೆ ವೀಕ್ಷಕರೇ, ಏನೂ ಆಗದೆ. ನೋಡಿ, ಸ್ವಲ್ಪ ನಾನಿಲ್ಲಿ ಅರಿಶಿಣದ ಪುಡಿ ಸೇರಿಸ್ತೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಸೇರಿಸ್ತೀನಿ ನಾನು. ಮತ್ತು ಇಲ್ಲಿ ತಣ್ಣಗಾಗಬೇಕು ವೀಕ್ಷಕರೇ. ನೋಡಿ, ಒಗ್ಗರಣೆ ತಣ್ಣಗಾದ್ಮೇಲೆ ಬಾಕಿ ಪದಾರ್ಥನ ಸೇರಿಸೋಣ. ಅದು ಹಾಕಿದ್ರೆ ಏನಾಗ್ಬಿಡುತ್ತೆ, ಮತ್ತು ಕಪ್ಪಾಗಿಬಿಡುತ್ತೆ ವೀಕ್ಷಕರೇ. ಕಪ್ಪಾಗಬಾರ್ದು ಅಂತ ಉದ್ದೇಶಕ್ಕೋಸ್ಕರ ಅದು ಸೇರಿಸ್ತಿಲ್ಲ. ನೋಡಿ, ಸ್ವಲ್ಪ ಅಷ್ಟು ಹಾಕಿ, ಇಷ್ಟ ಆದರೆ ನಾವು ಸ್ಟವ್ ಕೆಡ್ಸ್ಕೊಳ್ತೀನಿ ನಾನು. ಕೆಡ್ಸ್ಕೊಂಡು ಈಗ ಉಳಿದಿರೋ ಅಂಥ ಒಂದು ಇದನ್ನು ಸ್ಟವ್ ಕೆಡ್ಸಾದ್ಮೇಲೆ ಸೇರಿಸ್ಬೇಕಾಗುತ್ತೆ ವೀಕ್ಷಕರೇ. ಇಲ್ಲಿ ಈ ಸಾಸಿವೆ ಮತ್ತು ಮೆಂತ್ಯನ ನೋಡಿ, ಮತ್ತು ಇಲ್ಲಿ ಮತ್ತು ಹಚ್ಚ ಖಾರದ ಪುಡಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಒಂದು ಬೌಲಲ್ಲಿ ನೋಡಿ. ಇದನ್ನು ಈ ಕಡೆ ಸೇರಿಸ್ತೀನಿ. ಇದು ಸ್ಟವ್ ಕೆಡ್ಸಿದ್ದೀನಿ ವೀಕ್ಷಕರೇ, ಸ್ಟವ್ ಏನೂ ಆನಲ್ಲಿಲ್ಲ, ಕೆಡ್ಸಿರೋದ್ರಿಂದ ಏನು ಸುಮ್ಮನೆ ಮಿಕ್ಸ್ ಮಾಡ್ತಿದ್ದೀನಿ ಅಷ್ಟೇ. ಹಾಗಾಗಿ ಉರಿ ಪೂರ್ತಿ ಆರೋಗಿದೆ ಸ್ಟೌವಿಂದು. ಈಗ ಉಪ್ಪಿನಕಾಯಿನ ಒಂದು ಈ ಕಡೆ, ಮಾವಿನಕಾಯಿನ ಈ ಕಡೆ ಇದೇ ಬಾಣಲೆಗೆ ಸೇರಿಸ್ತೀನಿ ವೀಕ್ಷಕರೇ. ನೋಡಿ,
ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡೋಣ ವೀಕ್ಷಕರೇ ಚೆನ್ನಾಗಿ. ಮಿಕ್ಸ್ ಕೊಟ್ಬಿಟ್ಟು ತೋರಿಸ್ತೀನಿ ವೀಕ್ಷಕರೇ ನಿಮಗೆ. ನೋಡಿ ವೀಕ್ಷಕರೇ, ಇದು ಉಪ್ಪಿನಕಾಯಿ ರೆಡಿಯಾಗಿದೆ. ಇವಾಗ ಒಂದು ಸ್ವಲ್ಪ ನಾನು ಹಸಿ ಎಣ್ಣೆನ ಇದ್ರ ಮೇಲೆ ಹಾಕ್ತೀನಿ. ಯಾಕೆಂದರೆ ನಾನು ಹಾಕಿರೋ ಎಣ್ಣೆ ಸ್ವಲ್ಪ ಕಡಿಮೆ ಅನ್ನಿಸ್ತು. ಹಾಗಾಗಿ ಇದ್ರಲ್ಲಿ ಎಣ್ಣೆ ಹಾಕ್ತಾ ಏನಾಗುತ್ತೆ, ಉಪ್ಪಿನಕಾಯಿ ಕೆಡೋದಿಲ್ಲ ಬೇಗ. ಹಾಗಾಗಿ ಸ್ವಲ್ಪ ಎಣ್ಣೆ ಸೇರಿಸ್ತೀನಿ. ನೋಡಿ, ಎಣ್ಣೆ ಸೇರಿಸ್ಬಿಟ್ಟು ಅದನ್ನು ಬಾಕ್ಸಿಗೆ ಹಾಕಿಡ್ತೀನಿ ವೀಕ್ಷಕರೇ. ಪೂರ್ತಿ ತಣ್ಣಗೆ ಹಾಕಬೇಕು. ತಣ್ಣಗಾದ್ಮೇಲೆ ಅದನ್ನು ಬಾಕ್ಸಿಗೆ ಸೇರಿಸಿ ಉಪ್ಪಿನಕಾಯಿ ಇಡೋಣ. ನೋಡಿ, ಕಡಲೆಕಾಯಿಣ್ಣೆ ಹಾಕಿದ್ರೆ ತುಂಬಾ ರುಚಿ ಬರುತ್ತೆ ವೀಕ್ಷಕರೇ. ಕಡಲೆಕಾಯಿಣ್ಣೆ ಸ್ವಲ್ಪ ನಮ್ಮನೆ ಖಾಲಿ ಆಗಿತ್ತು, ಹಾಗಾಗಿ ಇರೋ ಎಣ್ಣೆನೇ ಸೇರಿಸ್ತಾ ಇದ್ದೀನಿ. ರೀಫೈಂಡ್ ಆಯಿಲು ನೋಡಿ ಆ ಥರ ಬಂದಿದೆ ಉಪ್ಪಿನಕಾಯಿ. ನೋಡಿ, ಒಂದು ಬೌಲಿಗಾಗಿ ತೋರಿಸ್ತೀನಿ ವೀಕ್ಷಕರೇ ನಿಮಗೆ. ವೀಕ್ಷಕರೇ, ಉಪ್ಪಿನಕಾಯಿ ಆ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ.